ನಾವು ನೆನಪು ಮಾಡಿಕೊಳ್ಬೇಕು. ಎರಡೂ ಇಲ್ಲಿ ಸಂಗತವಾಗ್ತಾ ಇವೆ. ಬನ್ನಂಜೆಯವರು ಕರ್ನಾಟಕದ ಮತ್ತು ಭಾರತ ದೇಶದ ಸಾಂಸ್ಕೃತಿಕವಾದಂತಹ ಹಿನ್ನೆಲೆಯಲ್ಲಿ ನೆನಪಾಗ್ತಾ ಇರ್ತಾರೆ. ನಾವು ಅವರನ್ನು ನೆನಪು ಮಾಡಿಕೊಳ್ಳಬೇಕು. ಈ ಎರಡು ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನೆನಪಾಗೋದು ಅವರ ಒಂದು ಸಾಮರ್ಥ್ಯ, ಅವರ ಪ್ರಭಾವ. ಒಂದೇ ಸಾಕಿಲ್ಲ. ನೆನಪು ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಇಲ್ಲಿ ಇವೆರಡೂ ಸೇರಿದೆ. ಬನ್ನಂಜೆ ಗೋವಿಂದಾಚಾರ್ಯರನ್ನು ನಾನು ಹತ್ತಿರದಿಂದ ನೋಡಿದವನು. ಅವರ ಎತ್ತರವನ್ನು ಏರಬೇಕು ಅಂತ ಒಳಗೊಳಗೆ ಕನಸು ಕಂಡವನು. ಆ ಎತ್ತರಕ್ಕೆ ಏರಲಾರದೆ ಸೋಲನ್ನು ಒಪ್ಪಿಕೊಂಡವನು. ಆದ್ದರಿಂದ ಅವರ ನೆನಪನ್ನು ನಾನು ನನ್ನೊಳಗೆ ಉಳಿಸಿಕೊಡುತ್ತಾ ಅವರ ನೆನಪನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಅವಕಾಶವನ್ನು ಬಳಸಿಕೊಡ್ತಾ ಇದ್ದೇನೆ. ಬಂಧುಗಳೇ ಅಂತ ನಿಮ್ಮನ್ನು ಸಂಬೋಧನೆ ಮಾಡೋದಕ್ಕೆ ಅದೇ ಕಾರಣ. ನಮಗೊಂದು ಬಾಂಧವ್ಯ ಇದೆ. ಯಾವ ಬಾಂಧವ್ಯ ಅಂತ ಕೇಳಿದರೆ ಸಂಸ್ಕಾರದ ಬಾಂಧವ್ಯ, ಸಂಸ್ಕೃತಿಯ ಬಾಂಧವ್ಯ. ಅದು ಪೂಜ್ಯರಾದ ಬನ್ನಂಜೆ ಗೋವಿಂದಾಚಾರ್ಯರಿಂದ ನಾವು ಯಾವ ಸಂಸ್ಕಾರವನ್ನು ಪಡ್ಕೊಂಡೆವು ಅಂತ ಅದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ನಾವು ಈ ಸಮಯವನ್ನು ಇಟ್ಕೊಂಡಿದ್ದೇವೆ. ಸಮಯ ಅಂದರೆ ವ್ಯವಧಾನ. ಅದರ ಜೊತೆಗೆ ನಮ್ಮ ಅವಧಾನವನ್ನು ಅಂದರೆ ನಮ್ಮ ಏಕಾಗ್ರತೆಯನ್ನು ನಾವು ಬಳಸಿಕೊಡ್ತಾ ಇದ್ದೇವೆ. ಅಂದರೆ ತುಂಬ ವಿಶಿಷ್ಟವಾದ ಹೊಣೆಗಾರಿಕೆಯ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಆ ಸಂದರ್ಭದ ಸದುಪಯೋಗವನ್ನು ಪ್ರತಿ ಸೆಕೆಂಡ್ನಲ್ಲಿ ನಾವು ಪಡ್ಕೊಳ್ಬೇಕು. ಹಾಗಿದ್ರೇ ಅದು ಒಂದು ಕಾರ್ಯಕ್ರಮ ಅಂತ ಆಗೋದು. ಇದ್ರ ಕಾರ್ಯ ಮಾತ್ರ ಆಗತ್ತೆ. ಇದು ಕಾರ್ಯಕ್ರಮ ಆಗಬೇಕು. ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಪಾಂಡಿತ್ಯ, ಅದನ್ನು ನೆನಪಿಸಿಕೊಳ್ಳೋದು ನನಗೆ ಹೆಚ್ಚು ಪ್ರಕೃತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಇದು ಸಮಾಜದ ಗ್ರಹಿಕೆಗೆ ಪೂರ್ಣ ಪ್ರಮಾಣಕ್ಕೆ ದಕ್ಕುವ ವಿಷಯ ಅಲ್ಲ ಇದು. ಹಾಗಂತ ಸಮಾಜ ಪ್ರಯತ್ನ ಮಾಡದೇ ಇರಬಾರ್ದು, ಪ್ರಯತ್ನ ಮಾಡಬೇಕದು. ಬನ್ನಂಜಿಯವರ ಪಾಂಡಿತ್ಯ ಹೇಗಿತ್ತು, ಅದು ಹೇಗೆ ಹರಡಿದೆ, ಆ ಕಾಲದಲ್ಲಿ ಉಡುಪಿಯಿಂದ ಪ್ರಾರಂಭ ಮಾಡಿ ಅಮೇರಿಕೆಯವರೆಗೆ ಅದು ತನ್ನ ಪ್ರಭಾವವನ್ನು ಹೇಗೆ ವಿಸ್ತರಿಸಿದೆ ಅನ್ನೋದನ್ನು ಗಮನಿಸಿದರೆ ಬನ್ನಂಜೆ ವ್ಯಕ್ತಿಯಾಗಿ ಉಳಿಯೋದಿಲ್ಲ, ಒಂದು ಸಂಸ್ಥೆ ಆಗ್ತಾರೆ. ಗಮನಿಸಬೇಕಾದದ್ದು ನಾವು. ಬನ್ನಂಜಿಯವರು ಉಡುಪಿಯ ರಾಜಬೀದಿಯಲ್ಲಿ ಸುತ್ತಾಡ್ತಾ ಅಲ್ಲಿಯ ಮಿತ್ರ ಸಮಾಜ ಮತ್ತು ಗೆಳೆಯರ ಬಳಗದ ಜೊತೆಗೆ ತಮ್ಮ ಒಡನಾಟವನ್ನು ಇಟ್ಟುಕೊಳ್ಳುತ್ತಾ ಹಿರಿಯರ ಕಣ್ಣಿಗೆ ಬೀಳ್ತಾ ಕೆಲವರು ಹುಬ್ಬೇರಿಸಿ ಅಬ್ಬರಿಸಿರುವಾಗ ಅವರನ್ನು ಪ್ರತಿಭಟಿಸ್ತಾ ಇದ್ದ ಒಂದು ಅವರ ಕೌಮಾರ ವಯಸ್ಸಿನ ಚಿತ್ರಣವನ್ನು ನಾವು ಮಾಡಿಕೊಂಡ್ರೆ ನಮಗಿದು ಅರ್ಥ ಆಗತ್ತೆ. ಹೀಗಿದ್ದು ಒಬ್ಬ ವಿದ್ವಾಂಸ ಆಗಬಹುದಾ ಅಂತ. ಯಾಕೆಂದ್ರೆ ಆಗ ಈ ಆಧುನಿಕ ವಿದ್ಯಾಭ್ಯಾಸದ ಸಂಸ್ಥೆಗಳೆಲ್ಲ ಪ್ರಾರಂಭ ಆಗುವ ಒಂದು ಹೊಸತದು. ಇವತ್ತಿನ ಈ ಶಿಕ್ಷಣ ನೀತಿಗಳು ರೂಪುಗೊಂಡಿರಲಿಲ್ಲ. ಪ್ರಾಚೀನವಾದ ಗುರುಕುಲದ ವಿದ್ಯಾಭ್ಯಾಸ ಇತ್ತು. ಅದು ಮಠದ ಆವರಣದ ಒಳಗೆ ಒಂದು ಸಾಂಕೇತಿಕವಾದ ಚೌಕಟ್ಟಿನಲ್ಲಿ ಸಾಗ್ತಾ ಇತ್ತು. ಸಂಕೇತದ ಸತ್ವವನ್ನು ಬನ್ನಂಜೆ ಗೋವಿಂದಾಚಾರ್ಯರು ಸ್ವೀಕಾರ ಮಾಡಿದರು. ಸಂಕೇತದ ಕವಚವನ್ನು, ಅದರ ತೊಗಟೆಯನ್ನು ನಿರಾಕರಣೆ ಮಾಡಿದರು. ಬಹಳ ಜನರಿಗೆ ಅದು ಅರ್ಥ ಆಗೋದಿಲ್ಲ. ಯಾವಾಗಲೂ ಹಾಗೆ. ತೊಗಟೆ ಅಂತಂದರೆ ಅದು ಮರವೇ, ಜೀವ ಇರುವವರೆಗೆ. ಚಳಿಗಾಲದ ಗಾಳಿಯ ಹೊಡೆತಕ್ಕೆ ಒರಟಾಗಿ ಆಗಿ ಮರದಿಂದ ಬೇರ್ಪಡುವಾಗ ಮರ ಅಲ್ಲ ಅದು, ಅದು ಮರವೆಗೆ ಸಲ್ಲಬೇಕಾದ ವಿಷಯ. ಹಾಗೆ ತೊಗಟೆ ತಾನಾಗಿ ಕಳಚಿ ಬೀಳುವಾಗ ಅದನ್ನು ಮರಕ್ಕೆ ಕಟ್ಟಿ ಹಾಕಬಾರ್ದು, ಅಂಟಿಸುವ ಪ್ರಯತ್ನ ಮಾಡಬಾರ್ದು, ಬಿಟ್ಟು ಬಿಡಬೇಕು. ಈ ನಿರ್ಣಯವನ್ನು
ಸುಮಾರು 70-75 ವರ್ಷಗಳ ಹಿಂದೆ ಒಬ್ಬ ಸ್ವೀಕಾರ ಮಾಡ್ತಾನೆ ಅಂದರೆ ಅದು ಎಷ್ಟು ಕಷ್ಟ ಯೋಚನೆ ಮಾಡಿ. ಸುಲಭ ಸಾಧ್ಯವೇ ಇಲ್ಲ. ಅದರಲ್ಲೂ ಪಾರಂಪರಿಕವಾದ ಪಾಂಡಿತ್ಯದ ಮೇರುವಾದ ಅವರ ತಂದೆಯವರು ಪಡಮನ್ನೂರು ನಾರಾಯಣಾಚಾರ್ಯರು ಓಚರು ಅವರ ಮನೆಯ ಅಂಗಳದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಅವರಲ್ಲಿರುವ ಗೌರವ ಭಕ್ತಿಗಳಿಗೆ ಉತ್ತರಾಧಿಕಾರಿಯಾಗಬೇಕಾದ ಒಂದು ಹಿನ್ನೆಲೆಯಲ್ಲಿ ಬನ್ನಂಜಿಯವರು ಕೆಲವು ಸ್ವತಂತ್ರ ನಿರ್ಣಯಗಳನ್ನು ಪಡ್ಕೊಂಡ್ರು. ಈ ಸ್ವಾತಂತ್ರ್ಯ ಕೇವಲ ಆಚಾರದ ಸ್ವಾತಂತ್ರ್ಯ ಅಲ್ಲ, ಗಮನಿಸಬೇಕಾದದ್ದು. ಸಮಾಜದಲ್ಲಿ ಇಂತಹ ಅನೇಕ ಪ್ರಯತ್ನಗಳು ನಡೆದಿವೆ. ಅವುಗಳೆಲ್ಲ ಆಚಾರದ ಹಂತದಲ್ಲಿ ಮಾತ್ರ ಇರುವಂಥದ್ದು. ಇದು ಹಾಗಲ್ಲ. ಬನ್ನಂಜೆ ಗೋವಿಂದಾಚಾರ್ಯರು ಸಿಡಿದದ್ದು, ಒಡೆದದ್ದು ವಿಚಾರದಿಂದಲೂ, ಅದನ್ನು ಗಮನಿಸಬೇಕಾದ್ದು. ಅವರು ವಿಚಾರದಿಂದ ಅಲ್ಲಿಂದ ಒಡೆದದ್ದು ಯಾಕೆ ಅಂತಂದರೆ ಅದು ತೊಗಟೆ ಅಂತ ಗೊತ್ತಾಗಿದೆ. ಆದ್ದರಿಂದ ಏನಾಗುತ್ತೆ ಅಂದರೆ ತೊಗಟೆ ಸೀಳಿದಾಗ ಅದರ ಸ್ಥಳದಲ್ಲಿ ಇನ್ನೊಂದು ತೊಗಟೆ ನಿರ್ಮಾಣ ಆಗ್ತಾ ಇರ್ತದೆ. ಇದು ಸೃಷ್ಟಿಯ ಪ್ರಕ್ರಿಯೆ ಇದು. ಆವಾಗ ಹೊರಗಿನ ತೊಗಟೆಯನ್ನು ಇವರು ಕಳಚಿದ್ರು, ಒಳಗಿನ ತೊಗಟೆಯ ಜೊತೆಗೆ ಸೇರಿದರು. ಆದ್ದರಿಂದ ಬನ್ನಂಜಿಯವರು ಪರಂಪರೆಯಿಂದ ಸಂಪ್ರದಾಯದಿಂದ ಹೊರಬಿದ್ದವರಲ್ಲ, ಸಂಪ್ರದಾಯದಿಂದ ತೆಗೆದು ಹಾಕಬೇಕಾದ್ದನ್ನು ತೋರಿಸಿಕೊಟ್ಟವರು. ಇದು ಅವರ ಪಾಂಡಿತ್ಯದ ಒಂದು ಸೂಕ್ಷ್ಮ ಸ್ಥಿತಿ ಇದು. ಆದ್ದರಿಂದಲೇ ಅವರು ಸಂಶೋಧಕರಾದರು. ಸಾಧಕರೂ ಆಗಿ ಶೋಧಕರೂ ಆಗಿ ಅವರು ಬೆಳೆದರು. ದಯವಿಟ್ಟು ಕ್ಷಮಿಸಬೇಕು, ಮಧ್ಯೆ ಮಧ್ಯೆ ನಾನು ನೀರು ಕುಡಿತೇನೆ. ಆಚಾರ್ಯರ ಪಾಂಡಿತ್ಯದಲ್ಲಿ ಸಂಶೋಧನೆ ಎಂಬುದು ತಾವೇ ರೂಪಿಸಿಕೊಂಡ ಅಧ್ಯಯನದ ಶಿಸ್ತಾಗಿತ್ತು. ಗಮನಿಸಬೇಕು ನಾವಿದು. ಇವತ್ತು ನಮಗೆ ಸಂಶೋಧನೆ ಏನಾಗಿದೆ ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಒತ್ತಾಸೆಯಿಂದ ಒತ್ತಡಪೂರ್ವಕವಾಗಿ ಒಂದು ಸ್ಕೀಮ್ ಮಾಡಿ ಅಲ್ಲಿಂದ ತೊಡಗಿಸೋದು ಅಂತ. ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಅಧ್ಯಯನ ಮಾಡಬೇಕು. ಆದರೆ ನಾವು ಹಾಕಿಕೊಟ್ಟಂತಹ ಒಂದು ಪಾಠ್ಯಸೂಚಿಯ ಮೇಲೆ, ಅಧ್ಯಾಪನದ ಶೈಲಿಯ ಮೇಲೆ ಅವರು ಸಿದ್ಧರಾಗಬೇಕು, ವ್ಯುತ್ಪತ್ತಿಯನ್ನು ಪಡ್ಕೊಳ್ಬೇಕು. ಆಮೇಲೆ ಸಂಶೋಧನೆಗೆ ಬೇಕಾದ ಒಂದು ಪ್ರತಿಭೆಯನ್ನು ಬಳಸಬೇಕು. ಇದು ಇವತ್ತಿನ ಕ್ರಮ. ಆದರೆ ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ ನಾವು ಗಮನಿಸಬೇಕಾದ ಮತ್ತು ಆದರ್ಶವಾಗಿ ಇವತ್ತು ಮತ್ತೊಮ್ಮೆ ಅದನ್ನು ಶೈಕ್ಷಣಿಕ ನೀತಿಯಲ್ಲಿ ನಾವು ಅಳವಡಿಸಿಕೊಡಬೇಕಾದ ಒಂದು ಸತ್ವ ಏನು ಅಂತಂದರೆ ಅದು ಅಧ್ಯಯನದ ಅಂಗಾಗಿತ್ತು. ಸಂಶೋಧನೆ ಅಧ್ಯಯನ ಆದ ಮೇಲೆ, ಸಿದ್ಧ ಆದ ಮೇಲೆ ಪ್ರಸಿದ್ಧಿಗಾಗಿ ಮಾಡುವ ಒಂದು ಕಾರ್ಯಕ್ರಮ ಅಲ್ಲವೇ ಅಲ್ಲ ಅದು. ಅವರ ಅಧ್ಯಯನವೇ ಸಂಶೋಧನೆ ಆಗಿತ್ತು, ಸಂಶೋಧನೆಯೇ ಅಧ್ಯಯನ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಅಂದರೆ ಒಬ್ಬ ವಿದ್ಯಾವಂತ, ಒಬ್ಬ ಪಂಡಿತ 100ಕ್ಕೆ 100 ಪಂಡಿತ ಆಗಬೇಕು ಅಂತಂದರೆ ಸಂಶೋಧನೆಯ ದೃಷ್ಟಿಯ ಅಧ್ಯಯನ ಇರಬೇಕು. ಅಧ್ಯಯನ ಆದ ಮೇಲೆ ಸಂಶೋಧನೆಯ ದೃಷ್ಟಿಯನ್ನು ಪಡ್ಕೊಳ್ಳೋದಲ್ಲ. ಅವರು ಯಾಕೆ ಇದನ್ನು ಮಾಡಿಕೊಂಡ್ರು ಅಂತಂದರೆ ಅವರು ಈ ಶೈಲೀಕೃತವಾದ ಶಾಲೆಗಳಿಗೆ ಹೋದವರಲ್ಲ. ಬಹಳ ಮುಖ್ಯವಾದ ವಿಷಯ ಇದು. ಬನ್ನಂಜಿಯವರ ಕುತೂಹಲವೇ ಅವರ ಗುರುಕುಲ ಆಗಿತ್ತು. ಅವರಲ್ಲಿ ಕುತೂಹಲ ಇತ್ತು, ಅವರ ಅಂತರಂಗದಲ್ಲಿ ವಿಷಯವನ್ನು ತಿಳ್ಕೊಳ್ಳುವಂತಹ ಆಸಕ್ತಿ ಇತ್ತು. ಅದೇ ಗುರುಕುಲ ಆಯಿತು. ಗುರುಕುಲಕ್ಕೆ ಅವರು ಹೋಗಲಿಲ್ಲ. ಹಾಗಂತ ಅವರಿಗೆ ಪಾಠ ಹೇಳದ ಗುರುಗಳಿಲ್ಲ. ಗಮನಿಸಬೇಕು. ಚರ್ಚೆ ಮಾಡುವಾಗ, ಪ್ರತಿಭಟನೆ ಮಾಡುವಾಗ, ಯಾರೋ ಬೀದಿಯ ಮೂಲೆಯಲ್ಲಿ ಆಡಿದ ಮಾತು ಅವರಿಗೆ ಪಾಠ ಆಯಿತು. ಯಾಕೆಂದರೆ ಅದನ್ನು ಪಾಠವಾಗಿಸುವ ಒಂದು ವೈಜ್ಞಾನಿಕವಾದ ವ್ಯವಸ್ಥೆ ಅವರ ಮನಸ್ಸಿನಲ್ಲಿತ್ತು. ಬೇಕಾದದ್ದು ಒಬ್ಬ ವಿದ್ಯಾರ್ಥಿಯ ವಿಚಾರ ಕ್ರಮದಲ್ಲಿ ಒಂದು ನೈಸರ್ಗಿಕವಾದಂತಹ ವೈಜ್ಞಾನಿಕ ಹೆಜ್ಜೆ ಇರಬೇಕು. ಸೃಷ್ಟಿ ಸಹಜವಾದ ನೈಸರ್ಗಿಕವಾದ ವಿಚಾರ ಕ್ರಮ ಇದ್ದರೆ ಶಾಲೆ ಬೇಡ. ಡಿಸ್ಕೋರಿಂಗ್ ಎಂಬ ಒಂದು ಮೂವ್ಮೆಂಟು ಬೇಕಾಗಿಲ್ಲ. ಆಗತ್ತೆ, ಅದು ಸಹಜವಾಗಿ ಆಗತ್ತೆ. ಅದಕ್ಕೊಂದು ಮೂವ್ಮೆಂಟೇ ಬೇಕಾಗಿಲ್ಲ. ಅವರಲ್ಲಿ ಅಂಥ ಒಂದು ನೈಸರ್ಗಿಕವಾಗಿ ಆಲೋಚನೆ ಮಾಡಿ ಯಾವುದು ಉಳಿದುಕೊಳ್ಳುತ್ತೋ,
ಯಾವುದು ಬೆಳೆದು ಬೆಳಗುತ್ತದೆಯೋ ಅದನ್ನು ತನ್ನೊಳಗೆ ಸೇರಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ, ಪ್ರತಿಭೆ ಅವರಿಗಿತ್ತು. ಆದ್ದರಿಂದಲೇ ಬನ್ನಂಜಿಯವರ ಪಾಂಡಿತ್ಯ ಹೇಗೆ ಅಂತ ಕೇಳಿದರೆ ಕೇವಲ ವಿಶ್ಲೇಷಣೆಯ ಪಾಂಡಿತ್ಯ ಮಾತ್ರ ಅಲ್ಲ, ಅದು ಸಂಯೋಜನೆಯ ಕೌಶಲವೂ ಆಗಿತ್ತು. ಆದ್ದರಿಂದಲೇ ಅವರು ಎಷ್ಟು ದೊಡ್ಡ ವಿದ್ವಾಂಸರೋ ಅಷ್ಟೇ ದೊಡ್ಡ ಕವಿಗಳು, ಎಷ್ಟು ದೊಡ್ಡ ಕವಿಗಳೋ ಅದನ್ನು ಮೀರಿಸಿದ ವಿದ್ವಾಂಸರವರು. ಮತ್ತೆ ಈ ಸಾರಸ್ವತ ಇಷ್ಟಿಯನ್ನು ಮಾಡುವಾಗ ಅದರ ಎಷ್ಟು ಪ್ರಕಾರಗಳಿದೆಯೋ ಆ ಎಲ್ಲ ಪ್ರಕಾರಗಳಲ್ಲಿ ಬನ್ನಂಜಿಯವರು ಮೊದಲನೆಯ ಸ್ಥಾನದಲ್ಲಿ ನಿಂತುಕೊಳ್ತಾರೆ. ಆಶ್ಚರ್ಯ ಅದು. ಪ್ರವಚನ ಬಂದರೆ ಪ್ರವಚನ ಕೇಸರಿ ತಮಾಷೆ ಮಾಡಿದರು ಕವಿಗಳು ಅವರನ್ನು. ಬನ್ನಂಜಿಯವರು ಪ್ರವಚನ ಕೇಸರಿ ಅಂತ. ಲೇಖನಕ್ಕೆ ಬಂದಾಗ ಲೇಖನ ಕೇಸರಿ, ಬನ್ನಂಜಿಯವರು ಲೇಖನ ಕೇಸರಿ. ಸಂಶೋಧನೆಗೆ ಬಂದಾಗ ಮತ್ತೆ ನೋಡಿ, ಮೊದಲಿರುವ ನಂಜು ಹೋಯ್ತೀಗ, ಮಾತು ಮಂತ್ರ ಆಯಿತು. ಮಾತಿನಲ್ಲಿರುವ ಮೈಲಿಗೆ ಕಳೆದು ನಂಜು ಹೋಗಿ ಅದು ಒಂದು ತತ್ವವನ್ನು ಹೇಳಿದರೆ, ಅದು ಒಂದು ಸತ್ವವನ್ನು ವಿವರಿಸಿದರೆ ಮಂತ್ರ ಆಗ್ತದೆ. ಮಾತಿನ ನಂಜು ಹೋಯಿತು. ಅವರು ಲೇಖನಕ್ಕೆ ಸರಿ, ಅವರು ಪ್ರವಚನಕ್ಕೆ ಸರಿ, ಅವರು ಸಂಶೋಧನಕ್ಕೆ ಸರಿ ಸೇರಿಸಿಕೊಳ್ತಾ ಬನ್ನಂಜಿಯವರು ನಮ್ಮ ರಾಷ್ಟ್ರಕ್ಕೆ ಸರಿ, ನಮ್ಮ ರಾಷ್ಟ್ರಕ್ಕೆ ಸರಿ ಅವರು ಬನ್ನಂಜಿಯವರು. ಮಾತಿನ ನಂಜು ಕಳೆದು ಮಂತ್ರ ಆಯಿತು, ಮಾತಿನ ಮೈಲಿಗೆ ಕಳೆದೋಯ್ತು. ಈಗ ನಾವು ಮಾತಾಡ್ತೇವೆ, ತುಂಬ ನಂಜಿನ ಮಾತುಗಳನ್ನಾಡ್ತೇವೆ ನಾವು. ನಮ್ಮ ಮಾತಿನ ನಂಜು ಕಳೆಯದೇ ಇದ್ದರೆ ಮಾತು ಮಂತ್ರ ಆಗೋದೇ ಇಲ್ಲ. ನಾವೇ ಅದನ್ನು ಪ್ರಯೋಗ ಮಾಡಬೇಕು. ಸರಸ್ವತಿಯ ಅನುಗ್ರಹ ಅಂದರೆ ಅದು. ಮಾತಿನ ಮೈಲಿಗೆ, ಮಾತಿನ ಕೊಳೆ, ಮಾತಿನ ನಂಜು ಹೋಗಿ ಅದು ಶುದ್ಧ ಸರಸ್ವತಿ ಆಗಬೇಕು. ಅಂತಹ ಒಂದು ವಾಗ್ಧೋರಣೆ ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ ಬೆಳೆದು ಬಂತು. ಬನ್ನಂಜಿಯವರನ್ನು ಹೋಲಿಸಿ ಇನ್ನೊಬ್ಬರನ್ನು ನಾವು ಪಂಡಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಗಮನಿಸಬೇಕಾದ್ದು ಬಹಳ ದೊಡ್ಡ ಒಂದು ವಿಷಯ ಇದು. ಬನ್ನಂಜಿಯವರು ಹೇಗೆ ಡಾಕ್ಟರ್ VR ರಾಘವನ್ ಇದ್ದಾಗ ಅಂತಂದರೆ ಸ್ವಲ್ಪ ಹಾಗೆ, ಆದರೆ ಅವರಿಗಿಂತ ಹೆಚ್ಚು. ಬನ್ನಂಜಿಯವರು ಹೇಗೆ KM ಮುನ್ಷಿ ಇದ್ದಾಗ ಸ್ವಲ್ಪ ಹಾಗೆ, ಅವರಿಗಿಂತ ಹೆಚ್ಚು. ಬನ್ನಂಜಿಯವರು ಪಂಡಿತರಾಜ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳ ಹಾಗ ಸ್ವಲ್ಪ ಹಾಗೆ, ಅವರಿಗಿಂತ ಹೆಚ್ಚು. ಈ ಇಷ್ಟು ಮಾತನ್ನು ನಾನು ಒಗಟು ಮಾಡ್ತಾ ಇಲ್ಲ. ಅವರನ್ನು ಹೇಳೋದು ಕಷ್ಟ ಅಂತ ಮಾತ್ರ ನಾನು ಅದನ್ನು ಹೇಳ್ತಾ ಇರೋದು. ಬನ್ನಂಜಿಯವರು ಹೀಗೆ ಇಷ್ಟು ಅಂತ ಹೇಳೋದು ಎಂಥವರಿಗೂ ಕಷ್ಟ ಅಂತ, ಅದನ್ನು ಹೇಳೋದಕ್ಕೆ ಮಾತ್ರ ನಾನು ಈ ಹೋಲಿಕೆಗಳನ್ನು ಮಾಡ್ತಾ ಇದ್ದೇನೆ. ಇದನ್ನು ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಹೀಗೆ ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವರು ಅದನ್ನು ಮೀರಿ ಇರ್ತಾರವರು. ಬನ್ನಂಜಿಯವರ ಲೌಕಿಕತ್ವವನ್ನು ಕಂಡ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಛೇ, ಇವರು ಹೀಗಿದ್ದಾರಲ್ಲ ಅಂತ. ಅವರ ಅಂತರಂಗಕ್ಕೆ ಹೋಗಿ ಅವರ ಸಾಧನೆಯ ಆ ಒಂದು ಪ್ರಖರತೆಯನ್ನು ಕಂಡಾಗ ನಾವು ಬೆರಗಾಗಿ ಬಿಡ್ತೇವೆ. ಒಳಗಿನ ಸಾಧನೆ ಎಷ್ಟು ದೊಡ್ಡದು, ಹೊರಗಿನ ಬೋಧನೆ ಎಷ್ಟು ವೈಭವೀಕೃತವಾದದ್ದು. ಅವರ ಲೋಕಾಂತ, ಅವರ ಲೌಕಿಕ ನೋಡಿದರೆ ಆಶ್ಚರ್ಯ ಆಗತ್ತೆ. ಈಗ ಅವರು ಹುಟ್ಟಿ 90 ವರ್ಷ ಆಗುತ್ತಿತ್ತು ಅವರು ಇದ್ದರೆ, ಇದೇನು ಅವರು ಕಳೆದು ಬಹಳ ವರ್ಷ ಆಗಲಿಲ್ಲ. 80ರ ಆ ಒಂದು ಅನುಭವವನ್ನು ಪಡ್ಕೊಂಡು ಸಹಸ್ರಚಂದ್ರ ದರ್ಶನವನ್ನು ಮಾಡಿದವರೇ ಅವರು. ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ ಅಷ್ಟು ದೀರ್ಘಕಾಲ ಬದುಕಿದವರವರು. ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯರ ಪಾಂಡಿತ್ಯವನ್ನು ನಿರ್ವಚನ ಮಾಡೋದು ಕಷ್ಟ ಇದೆ, ಸುಲಭ ಅಲ್ಲ. ಆದ್ದರಿಂದ ನಿರ್ವಚನ ಮಾಡಲಾಗದ ಒಂದು ಗಹನವಾದ ಪಾಂಡಿತ್ಯ ಬನ್ನಂಜಿಯವರದ್ದು ಅಂತ ನಾವು ಇವತ್ತು ನಿಶ್ಚಯಿಸಿದರೆ ಸ್ವಲ್ಪ ಅದರ ಹತ್ತಿರ ಬಂದಾಗಾಯಿತು. ಸ್ವಲ್ಪ ಅದರ ಹತ್ತಿರ ಬಂದಾಗ ಇದಕ್ಕೆ ಆಧಾರ ಇದೆ. ನಾನು ಕಲ್ಪಿಸಿ ಹೇಳಿದ ಮಾತಲ್ಲ. ಅವರ ವಿಸ್ತಾರವಾದ ಲೇಖನಗಳನ್ನು ಗಮನಿಸಿದರೆ, ಅವರು ಮಾಡಿದ ಸಾವಿರಾರು ಪ್ರವಚನಗಳು, ಒಂದೆರಡರ ಸಾವಿರಾರು ಪ್ರವಚನಗಳು, ಅವರ ಪ್ರವಚನ ವೇದಿಕೆಯಲ್ಲಿ ನಾನು ನಿಂತು ಕೇಳಿದ್ದೇನೆ. ನನಗೆ ಆಶ್ಚರ್ಯ ಆಯಿತು. ಉಡುಪಿಯ ರಾಜಾಂಗಣದಲ್ಲಿ ಯಕ್ಷಗಾನ ಬಿಟ್ಟರೆ ಜನ ಕಿಕ್ಕಿರಿದು ಸೇರಿದ್ದು ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನಕ್ಕೆ.
ಬಹಿರಂಗದ ಯಕ್ಷಗಾನದ ವೈಭವೀಕೃತವಾದಂತಹ ನೃತ್ಯ ಪ್ರದರ್ಶನಕ್ಕಿಂತಲೂ ಬನ್ನಂಜಿಯವರ ಉಪನಿಷತ್ತಿನ ಪ್ರವಚನ ಹೆಚ್ಚು ಪ್ರಭಾವ ಮಾಡ್ತಿತ್ತು. ಯಾಕೆ ಅಂತ ಕೇಳಿದರೆ, ನಾನೊಬ್ಬ ಯಕ್ಷಗಾನದವನು ಈ ಮಾತು ಹೇಳಬೇಕದು. ಯಾಕೆ ಅಂತಂದರೆ, ಯಕ್ಷಗಾನ ಪ್ರದರ್ಶನಕ್ಕೆ ಬಂದ ಜನ ಚಪ್ಪಾಳೆ ಹೊಡೆದು ಕಾರ್ಯಕ್ರಮವನ್ನು ಅಲ್ಲೇ ಬಿಟ್ಟು ಸಾಗಿಬಿಡ್ತಾರೆ. ಆದರೆ ಬನ್ನಂಜ ಗೋವಿಂದಾಚಾರ್ಯರ ಉಪನಿಷತ್ತಿನ ಪ್ರವಚನ ಕೇಳಿದ ಜನ ತಮ್ಮೊಳಗೆ ಉಪನಿಷತ್ತಿನ ಸುದಿಯನ್ನು ತುಂಬಿಕೊಂಡು ಮನೆಗಳಿಗೆ ಸಾಕ್ತಾರೆ. ಯಾವ ಕಾರ್ಯಕ್ರಮ ದೊಡ್ಡದು ನೀವು ಹೇಳಿ, ಯೋಚನೆ ಮಾಡಿ. ಪಾಂಡಿತ್ಯದ ಪ್ರಭಾವ ಅದು. ಪಾಂಡಿತ್ಯಕ್ಕೆ ರಾಜವೈಭವವನ್ನು ಕೊಟ್ಟ ರಾಜಾಂಗಣದ ಪ್ರವಚನ ಕಾರ್ಯಕ್ರಮ ನಾವು ಅದನ್ನು ಗಮನಿಸಬೇಕು. ಒಂದು ಸಂಸ್ಕೃತ ಪಾಂಡಿತ್ಯಕ್ಕೆ ರಾಜವೈಭವವನ್ನು ಕೊಡಿಸಿದರು. ಹಾಗೆ ಕೊಡಿಸಿದ ಇಬ್ಬರು ವಿದ್ವಾಂಸರು ನಮ್ಗೆ ನೆನಪಾಗ್ತಾರೆ. ಒಬ್ಬರು ಬನ್ನಂಜೆ ಗೋವಿಂದಾಚಾರ್ಯರು, ಇನ್ನೊಬ್ಬರು ಪ್ರೊಫೆಸರ್ KS ನಾರಾಯಣಾಚಾರ್ಯರು. ಅವರು ಪಾಂಡಿತ್ಯಕ್ಕೆ ಒಂದು ರಾಜವೈಭವವನ್ನು ಕೊಡಿಸಿದರು. ರಾಜಾಸ್ಥಾನದಲ್ಲಿ ಶಾಲನ್ನು ಹೊದಿಯೋದು, ಕಂಕಣವನ್ನು ತೆಗೆದುಕೊಳ್ಳೋದು ಅಲ್ಲ. ಅಲ್ಲಿ ಗುರುತಿಸೋದಕ್ಕೆ ಕೆಲವೇ ಜನ, ಗೌರವಿಸುವುದಕ್ಕೆ ಮಹಾರಾಜ. ಇದು ಹಾಗಲ್ಲ. ಗುರುತಿಸುವುದಕ್ಕೆ ಮಹಾಜನ ಸೇರುವಂಥದ್ದು. ಇದು ಬನ್ನಂಜಿಯವರ ಪಾಂಡಿತ್ಯ. ಅದು ಬನ್ನಂಜಿಯವರ ಒಂದು ಒಡನಾಟ ನನಗೆ ಪ್ರಾಪ್ತವಾದದ್ದನ್ನು ಸೇರಿಸ್ಕೊಳ್ತಾ ಮಾತನಾಡ್ತೇನೆ ನಾನು. ಮೇಲುಕೋಟೆಯಲ್ಲಿ ಒಂದು ಸಪ್ತಾಹ ಬನ್ನಂಜಿಯವರದ್ದು. ಅಲ್ಲಿ ಸಂಸ್ಕೃತ ಸಂಶೋಧನಾ ಸಂಸತ್ತಿನಲ್ಲಿ ಪ್ರೊಫೆಸರ್ MA ಲಕ್ಷ್ಮೀದಾತಾಚಾರ್ಯರು ಈ ಕಾರ್ಯಕ್ರಮವನ್ನು ಸಂಘಟಿಸಿದರು. ಮೊದಲನೇ ದಿವಸ ನಾನು ಹೋಗಿ ನಮಸ್ಕಾರ ಮಾಡಿದೆ, ಪರಿಚಯ ಆಯಿತು. ನನಗೆ ಬಹಳ ಸಂಕೋಚ, ನಮ್ಮನೆಗೆ ಬರ್ತೀರಾ ಅಂತ ಕೇಳಿದೆ. ಅದಕ್ಕೇನಂತೆ, ಹೋಗೋಣ, ನೀವು ಯಾವ ಊರು ಎಲ್ಲ ಕೇಳಿದರು. ಅವ್ರಿಗೆ ಏನಾಯಿತು ಅಂದರೆ, ಮೇಲುಕೋಟೆಯ ಆ ಸನ್ನಿವೇಶದಲ್ಲಿ ನಾನು ಹತ್ತಿರದವನು, ಊರವನು ಅಂತ ಅನಿಸ್ಬಿಡ್ತು ಅವರಿಗೆ. ನಮ್ಮೂರಿಗೂ ಬನ್ನಂಜಿಯವರ ಊರಿಗೂ ತುಂಬ ದೂರವೇ, ಒಂದು 300 ಕಿಲೋಮೀಟ್ರಷ್ಟು ದೂರ. ಆದರೆ ದೂರಕ್ಕೆ ಹೋದಾಗ ಈ ದೂರ ಏನಲ್ಲ, ನಾನು ದೂರದವನು ಅಂತ ಗೊತ್ತಾಯ್ತು ಅವರಿಗೆ. ಮೇಲುಕೋಟೆ ನೋಡಿದವರಿಗೆ ಈ ಮಾತು ಚೆನ್ನಾಗಿ ಅರ್ಥ ಆಗತ್ತೆ. ನಾನು ದೂರದವನು ಅಂತ ಅವರಿಗೆ ಗೊತ್ತಾಯಿತು. ಆಗಲಿ ಅಂತ ಹೇಳಿದ್ರು. ಮಾರನೇ ದಿವಸ ಬಂದರು. ನನಗೆ ಅವರ ಆಚಾರ್ಯರು, ಉಡುಪಿಯಿಂದ ಬಂದವರು, ಮಾಧ್ವ ಸಂಪ್ರದಾಯದ ಒಂದು ದೊಡ್ಡ ವಿದ್ವಾಂಸರು. ಇವರು ನಮ್ಮೊಳಗೆ ಹೇಗೆ ಬರ್ತಾರೆ ಅಂತ ನನಗೊಂದು ಗಾಬರಿ ಇತ್ತು. ಅವರ ಸರಳತೆ ನನಗೆ ಒಂದು ಆಶ್ಚರ್ಯವನ್ನು ಉಂಟು ಮಾಡ್ತು. ಬಂದವರು ಸೀದಾ ನಾವು ಕೂತ್ಕೊಳ್ಳೋ ಸ್ಥಳದಲ್ಲೇ ಬಂದು ಕೂತರು. ಸರಿ, ನಮ್ಮ ಮನೆಯೊಳ ಉಪಚಾರಕ್ಕೆ ಏನು ಆಗ್ಬೋದು ಅಂತ ಕೇಳಿದ್ರು. ಏನಮ್ಮ ಕೊಡ್ತೀವಿ ಅಂತ. ಅದು ಚಹಾ ಕಾಫಿ ಎಲ್ಲ ಬೇಡ, ಕಷಾಯ ಇದೆಯಾ, ಹಿಟ್ಟಿದೆಯಾ, ಒಂದು ಕಷಾಯ ಮಾಡಿಕೊಡಿ, ಸ್ವಲ್ಪ ಅಲ್ಲಿಯ ಚಳಿಗೆ ನನಗೆ ಗಂಟಲು ಹಿಡಿದೈತೆ ಅಂತ ಹೇಳಿದರು. ಎಷ್ಟು ನನ್ನ ಇಬ್ಬರು ಮಕ್ಕಳು ಬಹಳ ಚಿಕ್ಕವರು ಓಡಿ ಬಂದು ಅಜ್ಜ ಅಂತ ಹೇಳಿ ಅವ್ರ ಹತ್ತಿರ ಕೂತ್ಕೊಂಡ್ರು. ಅವರಿಗೂ ಬಹಳ ಇಷ್ಟ ಆಗೋಯ್ತು ಅದು. ಆಮೇಲೆ ನಮ್ಮ ಮನೆಯ ಭೇಟಿ, ನಮ್ಮ ಮನದ ಭೇಟಿ ಎರಡೂ ಆ 7 ದಿವಸ ಮುಂದುವರಿತದ್ದು. ಅವರ ಲೌಕಿಕತ್ವ ನೋಡಿ ನಾನು ಆಶ್ಚರ್ಯಚಕಿತನಾದೆ. ಅವರು ಇರೋದು ಹಾಗೆ ಅಂತ ಅಷ್ಟೇ, ಅದನ್ನು ಹೆಚ್ಚು ವಿವರಿಸಬಾರದು. ಅವರು ಇರೋದು ಹಾಗೆ ಅಂತ. ಅವರು ಯಾಕೆ ಹಾಗಿದ್ದಾರೆ ಅಂತಂದರೆ, ಹಾಗಿದ್ರೇ ಅವರಲ್ಲಿ ಒಂದು ಸರ್ಜನ ಶಕ್ತಿ ಹೊರಗೆ ಬರುತ್ತೆ. ಅದು ಇಲ್ಲದಿದ್ರು ಬರೋದಿಲ್ಲ. ತಣ್ಣೀರಿನಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಟರೆ ಚಳಿ ಒಂದಾಗತ್ತೆ, ಮಾತು ಹುಟ್ಟೋಲ್ಲ. ಅವರಲ್ಲಿ ಮಾತು ಹುಟ್ಟಬೇಕು, ಮೈಯಲ್ಲಿ ಕಾವಿರಬೇಕು, ಅಷ್ಟೇ ಇರೋದು. ಮತ್ತು ಊರನ್ನು ತಲುಪಿದ ಮೇಲೆ ದಾರಿ ಹೇಗಿದ್ದರೇನು, ಬಹಳ ದೊಡ್ಡ ವಿಷಯ ಇದು ಯೋಗಶಾಸ್ತ್ರದಲ್ಲಿ. ಊರನ್ನು ತಲುಪಿದ ಮೇಲೆ ದಾರಿ ಹೇಗಿದ್ದರೇನು, ಅವರಿಗೆ ದಾರಿ ಬೇಡ, ಉಳಿದವರು ಬರೋವರಿಗೆ ದಾರಿ ಬೇಕಷ್ಟೇ. ಬನ್ನಂಜಿಯವರು ಸಾಧನೆಯ ಸತ್ಪಥದಲ್ಲಿ ಹಾಗಿದ್ದರು. ಅವರು ಊರು ತಲುಪಿಯಾಗಿದೆ, ದಾರಿಯ ಚಿಂತೆ ಇಲ್ಲ ಅವರಿಗೆ. ಆದ್ದರಿಂದ ಅವರು ಹಾಗೇ ಇರಬೇಕದು. ಅವರು ಹಾಗೇ ಇದ್ದಾರೆ. ಆಮೇಲೆ ಮನೆಯಲ್ಲಿ ತುಂಬ ಚರ್ಚೆಗಳು ಬಂದವು ಬೇರೆ ಬೇರೆ ವಿಷಯದ ಬಗ್ಗೆ. ಭಟ್ಟೋಜಿ ದೀಕ್ಷಿತರನ್ನ ತುಂಬ ಆಕ್ಷೇಪ ಮಾಡ್ತಿದ್ರು ಅವರು. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಒಂದು ಬಿಸಿಯಾದ ಚರ್ಚೆಗಳಾಗಿದೆ.
ಅವೈಹಿ ಅಂತ ಒಂದು ಕ್ರಿಯಾಪದ, ಅವೈಹಿ ಇತಿ ವೃದ್ಧಿ ರಸಾಧುರೇವ ಅಂತ ಒಂದು ವಾಕ್ಯ ಇದೆ ಭಟ್ಟೋಜಿ ದೀಕ್ಷಿತರು. ಅವೇಹಿ ಅಂತ ಆಗಬೇಕಾದ ರೂಪ ಸೂತ್ರದ ಪ್ರಕಾರ ಅವೈಹಿ ವೃದ್ಧಿ ರಸಾಧುರೇವ. ಏನ್ರಿ ಭಟ್ಟೋಜಿ ದೀಕ್ಷಿತರು ಹೀಗೆ ಬರೆದಿದ್ದಾರೆ? ನಾನು 1000 ತಾಳಪತ್ರಗಳನ್ನು ನೋಡಿದ್ದೇನೆ. ಅವೈಹಿ ಅಂತ ಇರೋದು, ಇವರು ಅವೇಹಿ ಅಂತ ನಿರ್ಣಯ ಮಾಡಿದಾರಲ್ಲ, ಅದು ಹೇಗೆ ಸರಿಯಾಗತ್ತೆ ಅಂತ ಹೇಳಿದರು. ನಾನು ಕೇಳಿದೆ, ಆಚಾರ್ಯ ಅದು ಈಗ 1000 ಜನ ತಪ್ಪು ಮಾಡಿದರೆ ಅದು ಸರಿ ಅಂತ ಆಗ್ತದಾ ಅಂತ ಕೇಳಿದೆ. ನಕ್ಕರು ಅವರು ನನ್ನನ್ನು ಟ್ಯಾಕಲ್ ಮಾಡಿದ್ರು ಎಷ್ಟು ಚೆನ್ನಾಗಿ ಅಂತಂದರೆ, ಈಗ ಇವರು ಸರಿ ಬರೆದಿದ್ದಾರೆ ಅಂತ ಅಂದ್ಕೊಂಡು ತಾನೇ ನೀವು ನನ್ನ ಆಕ್ಷೇಪ ಮಾಡಿತ್ತು ಅಂತಂದರು. ಅವೇಹಿ ಅಂತ ಇರಬೇಕಿತ್ತು, ಅವೇಹಿ ಎನ್ನುವುದು ಸರಿ ಅಂತ ನಿರ್ಣಯ ಮಾಡಿದ್ರಿಂದ ನೀವೇನು ಹೇಳ್ತಾ ಇದ್ದೀರಿ? 1000 ಜನ ತಪ್ಪಾಗಿ ಬರೆದಿದ್ದಾರೆ, ಅವಾಗ ಅದು ಸರಿ ಹೇಗಾಗತ್ತೆ ಅಂತ ಕೇಳ್ತಾ ಇದ್ದೀರಿ. ಅದೇ ಸರಿಯಾಗಿದ್ದರೆ 1000 ಜನ ಸರಿ ಅಂತ ಹೇಳಿದರು, ಭಟ್ಟೋಜಿ ದೀಕ್ಷಿತರು ತಪ್ಪು ಬರೆದಿದ್ದಾರೆ ಅಂತ ಆಗೋದಿಲ್ವಾ ಅಂತ ಕೇಳಿದರು. ನನ್ನ ಮಾತಲ್ಲಿಗೆ ನಿಂತಾಯಿತು. ಆದರೆ ಅವರ ತರ್ಕಶಕ್ತಿ ಹೇಗಿದೆ ಅಂತ. ಈಗ ವಿಷಯದ ನಿರ್ಣಯ ಹೇಗೂ ಇರಲಿ, ವಿಷಯದ ನಿರ್ಣಯ ಮುಖ್ಯ ಅಲ್ಲ. ಈ ತರ್ಕವೆಂಬ ಒಂದು ಉಪಕರಣವನ್ನು, ಸಾಧನವನ್ನು ಬಳಸುವಲ್ಲಿ ಅವರ ಒಂದು ಕುಶಾಗ್ರ ಬುದ್ಧಿ ಅದು ಹೇಗೆ ಕೆಲಸ ಮಾಡ್ತಿತ್ತು ಅಂತಂದರೆ, ನಾನು ಆಮೇಲೆ ಏನಾಯಿತು ಅಂದರೆ ಉಪನ್ಯಾಸಕ್ಕೆ ತಪ್ಪದೇ ಹೋಗ್ತಿದ್ದೆ. ನಾನು ಒಂದು ದಿವಸಕ್ಕೆ 200-300 ಶ್ಲೋಕಗಳನ್ನು ಹೇಳೋರು ಅವರು. ಸುಮ್ಮನೆ ಹೀಗೆ, ಒಂದು ಚೀಟಿ ಇಲ್ಲ, ಒಂದು ಗುರುತಿಲ್ಲ. ಅವರವರ ಮುಖ ನೋಡಿದಾಗ ಅವರಿಗೆ ಶ್ಲೋಕ ನೆನಪಾಗೋದು. ಸಪ್ತಾಹದಲ್ಲಿ ಒಂದು 3000ರಿಂದ 3500 ಶ್ಲೋಕ ಹೇಳಿದ್ದಾರೆ. ಒಂದೇ ಒಂದು ಟಿಪ್ಪಣಿ ಬರಲಿಲ್ಲ. ಅವರ ಮಸ್ತಿಷ್ಕ ಅದು ಗ್ರಂಥಾಲಯ ಆಗಿತ್ತದು. ಗ್ರಂಥಾಲಯ ಅದು. ಅವರಿಗೆ ಪುಸ್ತಕ ಬೇಡ, ಮಸ್ತಕ ಇದ್ರೆ ಸಾಕು. ಬನ್ನಂಜೇವರ ಮಸ್ತಕ ಒಂದು ಉಳಿದರೆ 1000 ಪುಸ್ತಕ ಹೊಸದಾಗಿ ಬರೀಬಹುದು. ಆದ್ದರಿಂದ ಪುಸ್ತಕವನ್ನು ಮೀರಿದ ಮಸ್ತಕ ಅವರದು. ಏನ್ರಿ ಪಾಂಡಿತ್ಯ ಇದು ಉಪಸ್ಥಿತಿಯ ದೃಷ್ಟಿಯಿಂದ. ಯಾಕೆಂದರೆ ಅದು ಒಂದು ಪಾಂಡಿತ್ಯವೇ, ನೆನಪಿಡೋದು ಒಂದು ಪಾಂಡಿತ್ಯವೇ. ಇನ್ನು ಸ್ಫುರಣೆ, ಒಂದು ವಿಷಯವನ್ನು ನೆನಪಿಸಿಕೊಂಡು ಹೇಳೋದು ಅಂತಂದರೆ ಅಬ್ಬಾ ರೋಮಾಂಚಕ. ಅದು ಎಲ್ಲಿಂದ ಅವರಿಗೆ ನೆನಪಾಗತ್ತೆ ಅಂತ. ಮತ್ತೆ ಅವರು ಧಾತುಪಾಠದ ಅವರ ಪರಿಷ್ಕಾರ ಗಮನಿಸಬೇಕು. ವ್ಯಾಕರಣಶಾಸ್ತ್ರಕ್ಕೆ ಎಂತಹ ಕೊಡುಗೆ! ನಿಜವಾಗಿ ಒಬ್ಬ ಸಂಸ್ಕೃತ ವೈಯಾಕರಣ ಇದ್ದರೆ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಈಗ ಜಗತ್ತಿಗೆ ತಿಳಿಸಬೇಕು. ಈಗ ನಾವು ಪಾಣಿನಿ, ಕಾತ್ಯಾಯನ, ಪತಂಜಲಿ, ಭಟ್ಟೋಜಿ ದೀಕ್ಷಿತರು, ಹಾಗೆ ನಾಗೇಶ ಭಟ್ಟ, ನಮ್ಮ ಈ ವಿದ್ವಾಂಸರ ಪಟ್ಟಿ ಅಲ್ಲಿಗೆ ನಿಂತು ಹೋಗುತ್ತೆ. ನೀವು ಮುಂದುವರಿಸಿದರೆ ಇವತ್ತಿನ ಬನ್ನಂಜೆ ಗೋವಿಂದಾಚಾರ್ಯ ಸೇರಿಸಬೇಕಾದಕ್ಕೆ. ಈ ಮಾತುಗಳನ್ನು ಇಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ಸಾಗರದ ಬಂಧುಗಳೇ, ನೀವು ಕೇಳಿಸ್ಕೊಳ್ಳಿ. ಅವರ ಸಂಸ್ಕೃತ ಪಾಂಡಿತ್ಯ ಬಹಳ ಜನರಿಗೆ ಇವತ್ತು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ, ಬಹಳ ಜನರಿಗೆ ಸಂಸ್ಕೃತ ಗೊತ್ತಿಲ್ಲ. ಏನು ಮಾಡೋದು? ಸಂಸ್ಕೃತ ಗೊತ್ತಿದ್ದವರ ಸಂಖ್ಯೆ ಎಷ್ಟು ಕಡಿಮೆ ಇದೆ ಅಂತಂದರೆ ನೀವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಸಿಗೋಲ್ಲ ಸಂಸ್ಕೃತ ಬಲ್ಲವರು. 10 ಕೋಟಿ ಕನ್ನಡಿಗರಲ್ಲಿ 10,000 ಜನ ವಿದ್ವಾಂಸರು ಸಂಸ್ಕೃತ ಬಲ್ಲವರು ಇರಬಹುದು. ನಮ್ಮ ಮಾನ್ಯ ವಿಶ್ರಾಂತ ಕುಲಸಚಿವರು ನನ್ನನ್ನು ಮೆಚ್ಚಿ ಹಚ್ಚಿಕೊಂಡವರು. ಆದ್ದರಿಂದ ಅವರ ಮುಖ ನೋಡಿಯೇ ನಾನು ಕೆಲವು ಮಾತುಗಳನ್ನು ಹೇಳ್ತೇನೆ. ಯಾಕಂದರೆ ಅವರು ನಮಗೆ ತುಂಬ ಹತ್ತಿರದವರು. ಅವರಿಗೆ ಗೊತ್ತು, ನಾನು ಅವರು ಇಬ್ಬರೇ ಇದ್ದಾಗಬೇಕಾದ್ರೆ ನಾವು ಮಾತಾಡ್ಬೋದು. ಈ 10,000 ಜನರಲ್ಲೂ ಅಕ್ಷರದಿಂದ ಅಕ್ಷರದವರೆಗೆ ತಿಳಿದವರು ಅಂತ ಇಟ್ಟುಕೊಂಡ್ರೆ, ಅಕ್ಷರ ತಿಳಿದವರು ಅಂತಂದರೆ ಅ ಆ ಈ ತಿಳಿದ ವಿದ್ವಾಂಸರು ಹೆಚ್ಚು. ಅಕ್ಷರವನ್ನೇ ತಿಳಿದವರು, ಅಕ್ಷರಂ ಬ್ರಹ್ಮ ಯಾರಿದ್ದಾರೆ? ಒಬ್ಬರು ಇಬ್ಬರು. ಅಂದರೆ ಸಂಖ್ಯೆ ಎಷ್ಟು ಕಡಿಮೆ ಇದೆ ನೋಡಿ. ಇಷ್ಟು ಕಡಿಮೆ ಸಂಸ್ಕೃತರಿದ್ದಾಗ, ಸಂಸ್ಕೃತ ಬಲ್ಲವರಿದ್ದಾಗ ಅವರ ಸಂಸ್ಕೃತ ಪಾಂಡಿತ್ಯವನ್ನು ಹೇಗೆ ಹೇಳೋದು? ಮತ್ತು ಪಾಂಡಿತ್ಯ ಆದರೂ ಅವ್ರಿಗೆ ಹೇಗೆ ಬಂತು? ಬೀದಿಯಲ್ಲಿ ಬಂದ ಪಾಂಡಿತ್ಯ ಇದು, ಗುರುಕುಲದಲ್ಲ. ಗಮನಿಸಬೇಕು. ಅವರ ಮನಸ್ಸಿನಿಂದ ಅವರೇ ಆ ಭಾಷೆಯನ್ನು ತನ್ನೊಳಗೆ ಸ್ವೀಕಾರ ಮಾಡ್ತಾ ಹೋದರು. ಮಾತಾಡುವವರು ಇಲ್ಲದೇ ಇದ್ದಲ್ಲಿ ಮಾತಾಡೋದನ್ನು ಕಲ್ತವ್ರವರು. ನಿಮಗೆ ಇದರ ಕಷ್ಟ ಅರ್ಥ ಆಗೋಲ್ಲ. ಇಂಗ್ಲೀಷ್ ಮಾತಾಡುವವರಿದ್ದಾಗ ಇಂಗ್ಲೀಷ್ ಬಂದ್ಬಿಡತ್ತೆ, ಹಿಂದಿ ಮಾತಾಡುವವರಿದ್ದಾಗ ಹಿಂದಿ ಬರುತ್ತೆ.
ಒಂದು ವಾಕ್ಯವನ್ನು ಸಂಸ್ಕೃತ ಮಾತಾಡುವವರು ಇಲ್ಲದೇ ಇದ್ದಲ್ಲಿ ಅಸ್ಖಲಿತವಾಗಿ ಸಂಸ್ಕೃತದಲ್ಲಿ ಮಾತಾಡುವ ಪಾಂಡಿತ್ಯ ಬನ್ನಂಜಿಯವರಿಗೆ ಬಂದದ್ದು ಹೇಗೆ? ಅವರು ಒಬ್ಬ ಪತ್ರಿಕೋದ್ಯಮದಲ್ಲಿ ತೊಡಗಿ ಪತ್ರಿಕೆಗಾಗಿ ಬರೀತಾ ಇರುವ ಕಾಲದಲ್ಲಿ ಗಮನಿಸಬೇಕು, ಸಂಸ್ಕೃತಕ್ಕೆ ಮಾರಕವಾದ ವಾತಾವರಣ ಅದು. ಸಂಸ್ಕೃತಕ್ಕೆ ಪೂರಕವಾದ ಆವರಣವೇ ಅಲ್ಲ ಅಲ್ಲಿ ಅಂತಹದ್ದು. ಇನ್ನೊಂದು ವೈಯಕ್ತಿಕವಾದ ನನ್ನ ಒಂದು ಚಾಪಲ್ಯವನ್ನು ನಿಮ್ಮನ್ನು ಹೇಳಬೇಕು. ನನಗೆ ಯಾರೋ ಒಬ್ಬರು ಕೊಟ್ಟರು, ನೋಡಿ ಇದು ಬನ್ನಂಜಿಯವರು ಉಪನಿಷತ್ ಭಾಷ್ಯಕ್ಕೆ ಬರೆದ ಒಂದು ಭವ್ಯವಾದ ಉಪೋದ್ಘಾತ. ಉಮಾಕಾಂತ್ ಬಿಟ್ಟರೆ ನೀವು ಸ್ವಲ್ಪ ಆಗಾಗ ಹಾರಾಡ್ತಾ ಇರ್ತೀರಿ, ಇದರೊಳಗೆ ಯಾವ್ದಾದ್ರು ಒಂದು ತಪ್ಪು ಹುಡುಕೊಡಿ ಅಂತ ಹೇಳಿದರು. ನೋಡಿ ನಮ್ಮ ಸ್ನೇಹಿತರವರು ಒಂದು ಕೌಮಾರ ವಯಸ್ಸು, ಯಾವಾಗಲೂ ಹಾಗೆ ವಾಕ್ಕಂಡೂತಿ, ಭುಜಕಂಡೂತಿ ಎಲ್ಲ ಇದ್ದೇ ಇರುತ್ತೆ, ಸಹಜವೇ ಅದು. ಒಂದು ಮಲ್ಲಯುದ್ಧ ಅಭ್ಯಾಸ ಮಾಡುವವನಿಗೆ ಬಾಹುಕಂಡೂತಿ, ಮಾತನ್ನು ಅಭ್ಯಾಸ ಮಾಡುವವರಿಗೆ ವಾಕ್ಕಂಡೂತಿ ಹೇಳಿದರು. ಕೊಡಿ ಪುಸ್ತಕ ನಾನು ಹುಟ್ಟುಕೊಡ್ತೇನೆ ಅಂತಂದೆ. ನನಗೆ ಹಾಗೆ ಒಂದು ಭರವಸೆ ಇತ್ತು. 15 ದಿವಸ ನಿರಂತರವಾಗಿ ಆ ಉಪೋದ್ಘಾತವನ್ನು ಓದಿ, ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಓದಿ, ನಾನು ಇವತ್ತು ಯಶಸ್ವಿ ಆಗುತ್ತೇನೆ ಅಂತ ಅಂದುಕೊಂಡು ಕೊನೆಯ ಸಾಲನ್ನು ಓದುವಾಗ ನಾನು ಪ್ರಾಂಜಲವಾಗಿ ನನ್ನ ಸೋಲನ್ನು ಒಪ್ಪಿಕೊಂಡೆ. ಇದರ ಅರ್ಥ ಏನು? ನಾನು ಅವರ ಹಾಗೆ ಪಂಡಿತ ಅಂತ ಅಲ್ಲ, ಆದರೆ ನನ್ನದು ಒಂದು ಸಾಧಾರಣವಾದ ದೃಷ್ಟಾಂತ ಮಾತ್ರ. ಬನ್ನಂಜೆಯವರು ಅವರು ನನ್ನ ಎದುರುಗಡೆ ಇಲ್ಲ. ಅವರ ಕೃತಿಯನ್ನು ಇಟ್ಟುಕೊಂಡು ಅವರ ಮತಿಯ ಲೋಪವನ್ನು ಹುಡುಕುವುದಕ್ಕೆ ಹೊರಟವ ನಾನು. ನನ್ನಲ್ಲಿ ದುರುದ್ದೇಶ ಇದೆ, ತುಂಬ ಸಾಹಿತಿಗಳಲ್ಲಿ ಇರುವ ಹಾಗೆ. ಅವರ ಕೃತಿಯನ್ನು ಇಟ್ಟುಕೊಂಡು ಅವರ ಮತಿಯ ದೋಷವನ್ನು ಹುಡುಕೋದು. ನನ್ನಲ್ಲಿ ದೋಷ ಇದೆ, ನನ್ನ ದೋಷಕ್ಕೆ ಪರಾಜಯ ಬಂತೆ ಹೊರತು ವಿಜಯ ಬರಲೇ ಇಲ್ಲ, ಸಿಗಲೇ ಇಲ್ಲ. ಆಶ್ಚರ್ಯ ಆಯಿತು. ನಾನು ಅವರ ಜೊತೆಗೆ ಚರ್ಚೆ ಮಾಡಿದೆ. ಬನ್ನಂಜಿಯವರು ಪಾಠಶಾಲೆಯಲ್ಲಿ ಪಾಠ ಮಾಡಿದವರಲ್ಲ, ಪಾಠಶಾಲೆಯಲ್ಲಿ ಓದ್ದವರಲ್ಲ, ವಿದ್ವಾಂಸರ ಜೊತೆಗೆ ನಿರಂತರವಾದ ಚರ್ಚೆಯಲ್ಲಿಲ್ಲ. ಒಬ್ಬ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡವರು, ಕನ್ನಡದಲ್ಲಿ ಬರೆದವರು. ಇವರಿಗೆ ಸಂಸ್ಕೃತ ಹೇಗೆ ಬಂತು ಅಂತ. ಆದರೆ ಇವತ್ತು ಉತ್ತರ ಸಿಗ್ತಾ ಇದೆ, ಅವರು ಸಂಸ್ಕೃತವೇ ಆಗಿದ್ದರು, ಆದ್ದರಿಂದ ಅವರಿಗೆ ಸಂಸ್ಕೃತ ಬರಬೇಕಾಗಿಲ್ಲ, ಅಷ್ಟೇ ಇರೋದು. ಬನ್ನಂಜಿಯವರು ಸಂಸ್ಕೃತವೇ ಆಗಿದ್ದರು. ಸಂಸ್ಕೃತವೇ ಆದರೆ ಮತ್ತೆ ಸಂಸ್ಕೃತ ಬರೋದು ಅಂತಿಲ್ಲ. ಅದೇ ಈಗ ಸಕ್ಕರೆಗೆ ಸಿಹಿಯನ್ನು ಹಾಕೋರು ಯಾರಿದ್ದಾರೆ ಹೇಳಿ? ಸಕ್ಕರೆ ಆದರೆ ಸಿಹಿ, ಮತ್ತೆ ಸಕ್ಕರೆಗೆ ಸಿಹಿ ಹಾಕಬೇಕಾದ್ದಿಲ್ಲ. ಇದು ಬನ್ನಂಜಿಯವರ ಪಾಂಡಿತ್ಯ ಇತ್ತು. ಇವತ್ತು ಎಲ್ಲ ಕಡೆಗೆ ನಾನು ಗಮನಿಸ್ತಾ ಇರೋದು ಬನ್ನಂಜಿಯವರ ಕನ್ನಡ ಪಾಂಡಿತ್ಯವನ್ನು ಮಾತ್ರ ನೋಡ್ತಾ ಇದ್ದಾರೆ. ಆದ್ದರಿಂದ ಬನ್ನಂಜಿಯವರ ಭಾವಚಿತ್ರವನ್ನು ಮಾತ್ರ ನೋಡ್ತಾ ಇದ್ದಾರೆ. ಅವರನ್ನು ಮುಟ್ಟಿ ಅವರ ಬೆಚ್ಚನೆಯ ಕಾವನ್ನು ಪಡೆದು ಅವರ ಹಿತಚಿಂತನೆಯ ಸವಿ ಮಾತನ್ನು ಕೇಳಿ ಅವರು ನಮ್ಮ ಬೆನ್ನನ್ನು ನಮ್ಮ ಹೆಗಲನ್ನು ಚಪ್ಪರಿಸಿ ಹುರಿದುಂಬಿಸುವ ಆ ಅನುಭವದ ಕೊರತೆ ನಮಗೆ. ಕೆಲವರಿಗೆ ಮಾತ್ರ ಅನುಭವ ಉಂಟು, ಎಲ್ಲರಿಗೂ ಆ ಅನುಭವ ಇಲ್ಲ. ಬಹಳ ಕಾಲ ಸಿಗಬೇಕಿತ್ತು, ಅದು ಸಿಗಲಿಲ್ಲ. ಇದು ಬನ್ನಂಜಿಯವರ ಪಾಂಡಿತ್ಯಕ್ಕೆ ಒಂದು ದಿಗ್ದರ್ಶಕವಾದ ಕೆಲವು ಮಾತುಗಳು. ಭರ್ತೃಹರಿ ಒಂದು ಮಾತಾಡಿದ್ದಾನೆ. ವದನಂ ಪ್ರಸಾದ ಸದನಂ ಸದಯಂ ಹೃದಯಂ ಸುಧಾಮುಚೋ ವಾಚಃ ಕರಣಂ ಪರೋಪಕರಣಂ ಯೇಷಾಂ ಕೇಶಾನ್ನತೆ ವಂದ್ಯಾಃ. ವದನಂ ಪ್ರಸಾದ ಸದನಂ, ಮುಖ ಅಂದರೆ